ನಮಸ್ಕಾರ. ಕದಂಬ ನ್ಯೂಸ್ನ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಶೆಟ್ಟರ್ ಮತ್ತೆ ಬಿಜೆಪಿ ಸೇರ್ಪಡೆ, ಇದರಿಂದ ಬಿಜೆಪಿಗೆ ಏನು ಲಾಭ ಮತ್ತೆ ಕಾಂಗ್ರೆಸ್ಗೆ ಏನು ನಷ್ಟ? ಅದೇ ರೀತಿ ಶೆಟ್ಟರ್ಗೆ ಬಿಜೆಪಿ ನೀಡಿದ ಆಫರ್ಗಳು ಏನು? ಇಂಡಿಯಾ ಮೈತ್ರಿಕೂಟದಿಂದ ಆಮ್ ಆದ್ಮಿ ಪಕ್ಷ ಮತ್ತು ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ದೂರ ಉಳಿದಿದ್ದು ಏಕೆ? ಈ ಮೂರು ವಿಷಯಗಳ ಕುರಿತು ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ಡಿಸ್ಕಸ್ ಅನ್ನ ಮಾಡೋಣ. ಮೊದಲನೇದಾಗಿ, ರಾಜ್ಯ ರಾಜಕೀಯದಲ್ಲಿ ಒಂದು ಹಠಾತ್ ಬೆಳವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮರಳಿ ತಮ್ಮ ಗೂಡನ್ನ ಸೇರಿದ್ದಾರೆ, ಅಂದರೆ ಬಿಜೆಪಿ ಪಕ್ಷವನ್ನ ಸೇರಿದ್ದಾರೆ. ಈ ಒಂದು ಸನ್ನಿವೇಶ ರಾಜ್ಯ ರಾಜಕೀಯದ ಮೇಲೆ ಬಹಳಷ್ಟು ಪರಿಣಾಮ ಬೀರಬಹುದು ಎಂಬ ಚರ್ಚೆ ಇವಾಗ ಶುರುವಾಗಿದೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯು ತಮಗೆ ಟಿಕೆಟ್ ನೀಡಿಲ್ಲ ಮತ್ತು ತಮ್ಮ ಹಿರಿತನಕ್ಕೆ ಗೌರವವನ್ನ ನೀಡಿಲ್ಲ ಎನ್ನುವ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್ ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ನ ಕೈ ಹಿಡಿದಿದ್ರು. ಇವಾಗ ಮತ್ತೆ ಇವತ್ತು ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯ ಕೈ ಹಿಡಿದಿದ್ದಾರೆ. ಹಾಗಾದ್ರೆ ಇದರಿಂದ ಬಿಜೆಪಿಗೆ ಏನು ಲಾಭ, ಹಾಗಾದ್ರೆ ಕಾಂಗ್ರೆಸ್ಗೆ ಏನು ನಷ್ಟ? ಇವೆರಡೂ ವಿಷಯಗಳ ಕುರಿತು ತಿಳಿದುಕೊಳ್ಳುವ ಪ್ರಯತ್ನವನ್ನ ಇವತ್ತು ಮಾಡೋಣ. ಕಾಂಗ್ರೆಸ್ ಸೇರಿದ್ರು ಅಲ್ಲಿನ ಸಂಸ್ಕೃತಿಗೆ ಹೊಂದಿಕೊಳ್ಳಲು ಹರಸಾಹಸ ಪಡುತ್ತಿದ್ರು ಜಗದೀಶ್ ಶೆಟ್ಟರ್. ಮೊನ್ನೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ ತಮ್ಮನ್ನು ಆಹ್ವಾನಿಸಿಲ್ಲ ಎಂದು ಬಿಜೆಪಿ ವಿರುದ್ಧ ಅವರು ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಉತ್ತರ ಕನ್ನಡದ ಸಂಸದ ಅನಂತ್ ಕುಮಾರ್ ಹೆಗಡೆ ನಿಂದಿಸಿದಾಗ ಅವರನ್ನ ತರಾಟೆಗೆ ಕೂಡ ತೆಗೆದುಕೊಂಡಿದ್ರು ಜಗದೀಶ್ ಶೆಟ್ಟರ್. ಆದ್ರೆ ಸದ್ದಿಲ್ಲದೆ ಇವತ್ತು ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಇದು ರಾಜ್ಯ ರಾಜಕೀಯದ ಮೇಲೆ, ಅದರಲ್ಲಿಯೂ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮೇಲೆ ಕೆಲವೊಂದು ಪರಿಣಾಮಗಳನ್ನ ಬೀರುತ್ತಿದೆ. ನಾನು ಫೋನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ಆ ರಾಜೀನಾಮೆ ಎಕ್ಸೆಪ್ಟ್ ಮಾಡಬೇಕಂತೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡ್ಕೊಂಡಿದ್ದೀನಿ. ಎಸ್, ಜಗದೀಶ್ ಶೆಟ್ಟರ್ ಇವಾಗ ಅಧಿಕೃತವಾಗಿ ಬಿಜೆಪಿಯನ್ನ ಸೇರ್ಕೊಂಡಿದ್ದಾರೆ. ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಹೋದ್ರೆ ಕಾಂಗ್ರೆಸ್ಗೆ ಏನು ಪರಿಣಾಮ ಬೀರುತ್ತೆ, ಕಾಂಗ್ರೆಸ್ನಲ್ಲಿ ಏನಾಗುತ್ತೆ? ಮೊದಲನೇದು, ಬಿಜೆಪಿಯು ಲಿಂಗಾಯತ ನಾಯಕರನ್ನ ಮೂಲೆ ಗುಂಪು ಮಾಡುತ್ತಿದೆ ಎಂಬ ಕಾಂಗ್ರೆಸ್ ಮಾಡುತ್ತಾ ಬಂದಿರೋ ಆರೋಪದಲ್ಲಿ ಹುರುಳಿಲ್ಲ ಎಂದು ತೋರಿಸಿದಂತಾಗುತ್ತೆ. ಬಿಜೆಪಿಯು ಲಿಂಗಾಯತ್ ನಾಯಕರನ್ನ ಕಡೆಗಣಿಸುತ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕರು ಬಹಳ ಸ್ಪಷ್ಟವಾಗಿ ಆರೋಪವನ್ನ ಮಾಡ್ತಿದ್ರು. ಏನಂತ ಅಂದ್ರೆ, ಯಡಿಯೂರಪ್ಪ ಅವರನ್ನ ಮೂಲೆ ಗುಂಪು ಮಾಡಿದೆ, ಅದೇ ರೀತಿ ಲಕ್ಷ್ಮಣ್ ಸವದಿ ಅವರನ್ನು ಕೂಡ ಮೂಲೆ ಗುಂಪು ಮಾಡಿದೆ, ಅದೇ ರೀತಿ ಜಗದೀಶ್ ಶೆಟ್ಟರ್ ಅವರನ್ನ ಕೂಡ ಮೂಲೆ ಗುಂಪು ಮಾಡಿದೆ ಅಂತ ಕಾಂಗ್ರೆಸ್ನವರು ಬಿಜೆಪಿಯ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ರು. ಆದ್ರೆ ಈ ಎಲ್ಲ ಆರೋಪಗಳು ಇವಾಗ ಸುಳ್ಳಂತ ಸಾಬೀತಾಗಬಹುದು. ಯಾಕಂದ್ರೆ ಯಡಿಯೂರಪ್ಪ ಅವರು ಪಕ್ಷದಲ್ಲಿಯೇ ಉಳಿದುಕೊಂಡು ಪಕ್ಷದಲ್ಲಿಯೇ ಮುಂದುವರಿದು ತಮ್ಮ ಮಗನನ್ನ ರಾಜ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ಆದ್ರೆ ಅವರು ಹೈಕಮಾಂಡ್ ಕೃಪೆ ಅಂತ ಹೇಳ್ತಾರೆ, ಇದರಲ್ಲಿ ನನ್ನ ಯಾವುದೇ ಕೈವಾಡ ಇಲ್ಲ ಅಂತ ಅವರು ಖುದ್ದಾಗಿ ಹೇಳಿದ್ದಾರೆ ಮಾಧ್ಯಮದವರ ಮುಂದೆ. ಆದರೆ ಜಗದೀಶ್ ಶೆಟ್ಟರ್, ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಈ ಮೂವರು ನಾಯಕರು ಕಳೆದ ಕೆಲ ತಿಂಗಳುಗಳ ಹಿಂದೆ ಲಿಂಗಾಯತರನ್ನ ಕಾಂಗ್ರೆಸ್ ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಅಂತ ಹೇಳಿದ್ರು. ಆವಾಗ ಏನವರೆಲ್ಲ ಆರೋಪಗಳು ಮಾಡಿದ್ರು, ಇವಾಗ ಆರೋಪ ಎಲ್ಲ ಸುಳ್ಳು ಅಂತ ಜನತೆ ಅರ್ಥ ಮಾಡಿಕೊಳ್ಳುತ್ತೆ. ಇದು ಕಾಂಗ್ರೆಸ್ಗೆ ಬಹಳಷ್ಟು ಪರಿಣಾಮ ಬೀರಲಿದೆ. ಎರಡನೇದು, ಧಾರವಾಡ, ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿದಂತೆ ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಪ್ರಭಾವ ಬಳಸಿಕೊಳ್ಳಬಹುದು. ಎಸ್, ಕಾಂಗ್ರೆಸ್ ಇವರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತ ಜಗದೀಶ್ ಶೆಟ್ಟರ್ ಅವರು ಖುದ್ದಾಗಿ ಇವತ್ತು ಮಾಧ್ಯಮದವರ ಮುಂದೆ ಹೇಳಿದ್ದಾರೆ. ಇವಾಗ ಧಾರವಾಡನಲ್ಲಿ ಲಿಂಗಾಯತ ಸಮುದಾಯದ ಹೆಚ್ಚಿನ ಮತಗಳಿವೆ, ಬೆಳಗಾವಿಯಲ್ಲಿವೆ, ಬೀದರ್ನಲ್ಲಿವೆ, ಕಲಬುರಗಿಯಲ್ಲಿವೆ, ಹೀಗೆ ಬಹುತೇಕವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿನ, ಅಂದ್ರೆ ಒಟ್ಟಾರೆ ಹೇಳುವುದಾದ್ರೆ ಉತ್ತರ ಕರ್ನಾಟಕದ ಬಹುತೇಕ ಕ್ಷೇತ್ರಗಳಲ್ಲಿ ಲಿಂಗಾಯತರ ಮತಗಳು ಹೆಚ್ಚಿರುವ ಕಾರಣ ಜಗದೀಶ್ ಶೆಟ್ಟರ್ ಅವರನ್ನ ಕಳೆದುಕೊಂಡಿರುವಂತಹ ಕಾಂಗ್ರೆಸ್ಗೆ ಬಹಳಷ್ಟು ಪರಿಣಾಮ ಬೀರಲಿದೆ. ಇನ್ನೊಂದು ಮೂರನೇ ವಿಚಾರ ಏನಪ್ಪಾ ಅಂದ್ರೆ, ಹಿರಿಯ ನಾಯಕರನ್ನ ಬಿಜೆಪಿ ಮೂಲೆ ಗುಂಪು ಮಾಡುತ್ತದೆ ಎಂಬ ಅಪವಾದ ತಪ್ಪಲಿದೆ. ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಹಾಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಲ್ಲಿರುವಂತಹ ಅನೇಕ ಲಿಂಗಾಯತರು ಬಿಜೆಪಿಯಲ್ಲಿ ಹಿರಿಯರಿಗೆ ಗೌರವ ಇಲ್ಲ, ಅವರಿಗೆ ಮೂಲೆ ಗುಂಪು ಮಾಡಲಾಗುತ್ತಿದೆ. ಯಾಕಂದ್ರೆ ಯಡಿಯೂರಪ್ಪ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗಿದೆ,
ಅದೇ ರೀತಿ ಲಕ್ಷ್ಮಣ ಸವದಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಬಹುತೇಕ ಕಡೆಗಳಲ್ಲಿ ಲಿಂಗಾಯತರಿಗೆ ಕಡೆಗಣನೆ ಮಾಡಲಾಗಿದೆ ಅನ್ನೋ ಒಂದು ಆರೋಪ ಏನಿತ್ತು, ಇವಾಗ ಅದು ಕೂಡ ಹುಸಿಯಾಗಲಿದೆ. ಇನ್ನೊಂದು ನಾಲ್ಕನೇ ವಿಚಾರ, ಸಮರ್ಥ ಹಿರಿಯ ನಾಯಕರ ಕೊರತೆಯನ್ನ ಎದುರಿಸುತ್ತಿರುವ ರಾಜ್ಯ ಬಿಜೆಪಿಗೆ ಕಟ್ಟಾಳು ಮಾರ್ಗದರ್ಶಕರೊಬ್ರು ಇವಾಗ ಸಿಕ್ಕಂತಾಗಿದೆ. ಯಾರಪ್ಪ ಅಂದ್ರೆ ವಿಜಯೇಂದ್ರ ರೂಪದಲ್ಲಿ BY ವಿಜೇಂದ್ರ ನಾಯಕರ ಕೊರತೆಯನ್ನು ನೀಗಿಸುತ್ತಿದ್ದಾರೆ. ಸ್ಟ್ರಾಂಗ್ ಲೀಡರ್ ಬಿಜೆಪಿಯಲ್ಲಿ ಇಲ್ಲ ಅಂತ ಕಾಂಗ್ರೆಸ್ ಹೇಳುತ್ತಿತ್ತು. ಆದ್ರೆ ಇವಾಗ ಅವರಿಗೆ ಆಪರೇಷನ್ ಮಾಡಿ, ಕಾಂಗ್ರೆಸ್ನವರಿಗೆ ಆಪರೇಷನ್ ಮಾಡಿ ಅಲ್ಲಿರುವಂತಹ ಒಬ್ಬ ವಿಧಾನ ಪರಿಷತ್ ಸದಸ್ಯನನ್ನ ಮತ್ತೆ ತಮ್ಮ ಗೂಡಿಗೆ ಸೇರಿಸಿಕೊಂಡಿದೆ ಬಿಜೆಪಿ ಪಕ್ಷ. ಅಂದ್ರೆ ಕಾಂಗ್ರೆಸ್ನವರು ಏನ್ ಆರೋಪ ಮಾಡ್ತಾ ಇದ್ರು ಇವ್ರ ಹತ್ರ ಸ್ಟ್ರಾಂಗ್ ಲೀಡರ್ ಇಲ್ಲ ಬಿಜೆಪಿಯಲ್ಲಿ ಅಂತ, ಇವಾಗ ಆ ಮಾತು ಕೂಡ ಕಾಂಗ್ರೆಸ್ಗೆ ಆಡ್ಲಿಕ್ಕೆ ಸಾಧ್ಯವಾಗಲ್ಲ. ಇನ್ನು ಐದನೇ ವಿಷಯಕ್ಕೆ ಬಂದ್ರೆ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಗಿದ ತಪ್ಪುಗಳನ್ನ ಸರಿಪಡಿಸಿಕೊಳ್ಳುತ್ತಿದೆ ನಮ್ಮ ಪಕ್ಷ ಅಂತ ಕಾರ್ಯಕರ್ತರು ಮುಖಂಡರು ಇವಾಗ ಅರ್ಥ ಮಾಡಿಕೊಳ್ಬಹುದು. ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಜನರಿಗೆ ಅವಕಾಶಗಳು ಸಿಗಲಿಲ್ಲ, ಕೆಲವೊಂದು ಕಾರ್ಯಕರ್ತರನ್ನ ಕೂಡ ಮೂಲೆ ಗುಂಪು ಮಾಡಲಾಯಿತು, ಯಾರು ಪಕ್ಷಕ್ಕಾಗಿ ಶ್ರಮಿಸಿದಾರೋ ಅಂತವರಿಗೆ ದೂರ ಇಡಲಾಗಿತ್ತು. ಇವಾಗ ಅವರೆಲ್ಲರನ್ನ ಅವರ ಸಮಸ್ಯೆಗಳನ್ನ ಪಕ್ಷ ಅರ್ಥ ಮಾಡಿಕೊಳ್ಳುತ್ತಿದೆ ಅಂತ ಕಾರ್ಯಕರ್ತರು ಮತ್ತು ನಾಯಕರು ಭಾವಿಸಬಹುದು. ಇದರಿಂದ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಪ್ಲಸ್ ಆಗಲಿದೆ ಬಿಜೆಪಿಗೆ, ಈ ವಿಷಯದಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗಲಿದೆ. ಇವು ಜಗದೀಶ್ ಶೆಟ್ಟರ್ ಆಗಮನದಿಂದ ಬಿಜೆಪಿಗೆ ಆಗುವಂತಹ ಲಾಭಗಳು. ಎಸ್, ಶೆಟ್ಟರ್ ಇವಾಗ ಕಾಂಗ್ರೆಸ್ನಿಂದ ಹೊರ ಬಂದಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ಗೆ ಆಗುವ ನಷ್ಟಗಳು ಏನು? ಮೊದಲನೇದು, ಬಿಜೆಪಿಯಿಂದ ಬಂದ ಒಬ್ಬ ಹಿರಿಯ ಲಿಂಗಾಯತ ನಾಯಕನನ್ನ ಸರಿಯಾಗಿ ನೋಡ್ಕೊಳ್ಳಲಿಕ್ಕೆ ಆಗ್ಲಿಲ್ಲ ಎನ್ನುವ ಒಂದು ಅಪವಾದ ಇವಾಗ ರಾಜ್ಯ ಕಾಂಗ್ರೆಸ್ ಮೇಲೆ ಇದೆ. ಎರಡನೇದು, ಕಾಂಗ್ರೆಸ್ನತ್ತ ಹೊರಟಿದ್ದಂತಹ ಬಿಜೆಪಿ ನಾಯಕರು ಈ ಬೆಳವಣಿಗೆಯಿಂದ ಪಕ್ಷಕ್ಕೆ ಸೇರ್ಪಡೆಯಾಗಲು ಹಿಂದೆ ಮುಂದೆ ನೋಡಬಹುದು. ಎಸ್, ಕಳೆದ ಕೆಲ ದಿನಗಳ ಹಿಂದೆ DK ಶಿವಕುಮಾರ್ ನೇತೃತ್ವದಲ್ಲಿ ಆಪರೇಷನ್ ಹಸ್ತ ನಡೆಯಲಿದೆ, ಬಿಜೆಪಿಯ ಬಹುತೇಕ ನಾಯಕರು ಕಾಂಗ್ರೆಸ್ ಸೇರ್ಪಡೆಯಾಗಲಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ಬಹುತೇಕರು ಮಾಜಿಗಳು ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್ಗೆ, ಆದ್ರೆ ಹಾಲಿಗಳು ಯಾರು ಕೂಡ ಜಾಯ್ನ್ ಆಗಲಿಲ್ಲ. ಕೆಲವೊಂದು ಹಾಲಿಗಳು ಕೂಡ ಇವಾಗ ಜಾಯಿನ್ ಆಗ್ಬೇಕಂತ ಅನ್ಕೊಂಡಿದ್ರು ಕಾಂಗ್ರೆಸ್ ನಲ್ಲಿ, ಆದ್ರೆ ಶೆಟ್ಟರ್ ಅವರು ಬಿಜೆಪಿಗೆ ಮತ್ತೆ ಸೇರ್ಕೊಂಡಿದ್ಮೇಲೆ ಅವರೆಲ್ಲ ಇವಾಗ ಹಿಂಸರಿಯುವಂತಹ ಸಾಧ್ಯತೆಗಳು ಇದೆ. ಇದಕ್ಕೆ ಇದೊಂದು ಕಾಂಗ್ರೆಸ್ಗೆ ನಷ್ಟವಾಗಬಹುದು. ಮೂರನೇದು, ಉತ್ತರ ಕರ್ನಾಟಕದ ಭಾಗದಲ್ಲಿ ಲಿಂಗಾಯತ ಮತದಾರರನ್ನ ಸೆಳೆಯಲು ಮತ್ತೆ ಕಷ್ಟಪಡಬೇಕಾಗುತ್ತೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಅವರನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷ ಏನು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿತ್ತು ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡಲಿಕ್ಕೆ. ಆದ್ರೆ ಈ ಬಾರಿ ಅದು ಕೂಡ ಸಾಧ್ಯವಾಗುವುದಿಲ್ಲ. ನಾಲ್ಕನೇದು, ಬಿಜೆಪಿಯ ತಂತ್ರಗಾರಿಕೆಯನ್ನ ಬಲ್ಲ ಓರ್ವ ಹಿರಿಯ ನಾಯಕರ ಅನುಭವ ಕಳೆದುಕೊಂಡಂತಾಗಿದೆ. ಎಸ್, ಜಗದೀಶ್ ಶೆಟ್ಟರ್ ಮೂಲತಃ ಸಂಘ ಪರಿವಾರದವರು, ಬಾಲ್ಯದಿಂದಲೇ RSS ನ ಪ್ರಭಾವಕ್ಕೆ ಒಳಗಾಗಿದ್ದವರು, RSS ನ ಪ್ರತಿಯೊಂದು ವಿಷಯ ಅವರಿಗೆ ಗೊತ್ತಿರುತ್ತಿತ್ತು. ಅಂತಹ ಒಬ್ಬ ಹಿರಿಯ ನಾಯಕನನ್ನ ಇವಾಗ ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಿದೆ. ಯಾಕಂದ್ರೆ ಅವರ ಅನುಭವವನ್ನ ಬಳಸಿಕೊಂಡು ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು ಕಾಂಗ್ರೆಸ್, ಆದ್ರೆ ಅಂತ ಹಿರಿಯ ನಾಯಕನನ್ನ ಸರಿಯಾಗಿ ನಡೆಸಿಕೊಳ್ಳಲಿಕ್ಕೆ ಇವರಿಂದ ಆಗಿಲ್ಲ. ಆದ್ರೆ ಮುಂದಿನ ಒಂದು ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಎಂಟ್ರಿ ಮಾಡೋಕ್ಕಿಂತ ಮೊದಲು ಶೆಟ್ಟರ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೊಟ್ಟ ಆಫರ್ಗಳು ಏನಿರಬಹುದು? ಸುಮ್ನೆ ಸೇರ್ತಾರ ಶೆಟ್ಟರ್ ಹಾಗಾದ್ರೆ ಬಿಜೆಪಿ? ಸುಮ್ನೆ ರಾಜಕೀಯದಲ್ಲಿ ಯಾರು ಯಾವ ಪಕ್ಷವನ್ನು ಕೂಡ ಬದಲಾಯಿಸುವುದಿಲ್ಲ, ಶೆಟ್ಟರ್ ಕೂಡ ಬದಲಾಯಿಸಿಲ್ಲ. ಶೆಟ್ಟರ್ಗೂ ಕೆಲವೊಂದು ಆಫರ್ಗಳನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ರಾಜಕೀಯ ಪಡಸಲೆಯಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ವಿಜಯೇಂದ್ರ ಅವರು ಯಾವುದೇ ಒಂದು ಬೇಡಿಕೆಗಳನ್ನ ಇಡದೆ ನೇರವಾಗಿ ಶೆಟ್ಟರ್ ಅವರು ಬಿಜೆಪಿಗೆ ಸೇರಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಆದ್ರೆ ಅದನ್ನ ನಂಬಲಿಕ್ಕೆ ಆಗಲ್ಲ. ಯಾವುದೇ ಒಬ್ಬ ರಾಜಕೀಯ ನಾಯಕ ತಾನು ಬೆಳೆಯಬೇಕು ಎಂಬ ದೃಷ್ಟಿಯಿಂದಲೇ ಪಕ್ಷ ಬದಲಾಯಿಸುತ್ತಾನೆ ಹೊರತು ಜನರ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಯಾವೊಬ್ಬ ರಾಜಕಾರಣಿಗಳು ಕೂಡ ಇಲ್ಲಿಯ ತನಕ ಪಕ್ಷವನ್ನ ತ್ಯಜಿಸಿಲ್ಲ. ಕೆಲವೊಂದು ಹಿರಿಯ ನಾಯಕರು ಇದ್ರು 1970, 80, 90ರ ಸಮಯದಲ್ಲಿ, ಆದ್ರೆ ಇವಾಗ ಅಂತಹ ನಾಯಕರು ರಾಜಕೀಯದಲ್ಲಿ ಇಲ್ಲ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಕೆಲವೊಂದು ಆಫರ್ಗಳನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಪಕ್ಷ ಕೂಡ ನೀಡಿದೆ. ಹಾಗಾಗಿ ಮೊದಲನೇ ಆಫರ್ ಏನು ಅಂತ ನೋಡೋದಾದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಬಯಸಿದ್ರೆ ಅವಕಾಶ ಕಲ್ಪಿಸಲಾಗುವುದು. ಎಲ್ಲಿ? ಒಂದು ಹಾವೇರಿ, ಇನ್ನೊಂದು ಬೆಳಗಾವಿ. ಬೆಳಗಾವಿಯಲ್ಲಿ ಯಾರಿದ್ದಾರೆ? ಮಂಗಲ ಅಂಗಡಿಯವರು.
ಜಗದೀಶ್ ಶೆಟ್ಟರ್ ಅವರ ಸಂಬಂಧಿಕರು ಅವರು ಕೂಡ. ಆ ಕ್ಷೇತ್ರದಲ್ಲಿ ಮಂಗಲ ಅಂಗಡಿ ಅವರು ಆಕ್ಟಿವ್ ಆಗಿ ಇಲ್ಲ. ಸುರೇಶ್ ಅಂಗಡಿ ಅವರ ನಿಧನ ನಂತರ ಉಪಚುನಾವಣೆಯಲ್ಲಿ ಮಂಗಲ ಅಂಗಡಿ ಅವರು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸ್ಪರ್ಧಿಸಿ ಅಲ್ಪ ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ ನಂತರ ಆ ಕ್ಷೇತ್ರದಲ್ಲಿ ಅವರು ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಹಾಗಾಗಿ ಅಲ್ಲಿ ಬಹುತೇಕ ಜನರು ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಈವನ್ ಒಬ್ಬ ಮಾಜಿ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಆದ್ರೆ ಆ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ಗೆ ನೀವು ಕಣಕ್ಕಿಳಿತೀರಿ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಸಬಹುದು. ಹಾವೇರಿಯಿಂದ ಯಾಕೆ ಅನ್ನ, ಹಾವೇರಿಯಲ್ಲಿ ಇವಾಗಿರುವಂತಹ ಹಾಲಿ ಸಂಸದರು ಚುನಾವಣೆಯ ಮೇಲೆ ಅವರಿಗೆ ಮುಂಬರುವಂತಹ ಚುನಾವಣೆಯಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಅವರು ಚುನಾವಣೆ ಕಣದಿಂದ ಹೊರಸರಿಯುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಹಾಗಾಗಿ ಹಾವೇರಿ ಕ್ಷೇತ್ರ ಕೂಡ ತಾವು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಮಾತುಕತೆ ನಡೆದಿದೆ ಅನ್ನೋ ಒಂದು ವಿಷಯ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ. ಎರಡನೇದು, ರಾಜ್ಯಸಭಾ ಸದಸ್ಯನಾಗಿ ಮಾಡಿ ಮಂತ್ರಿಗಿರಿ ಕೊಡುವುದು. ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೋತ ನಂತರ ರಾಜ್ಯಸಭೆ ಸದಸ್ಯನಾಗಿ ಮತ್ತೆ ವಿರೋಧ ಪಕ್ಷದ ನಾಯಕನಾಗಿ ಕೇಂದ್ರದಲ್ಲಿ ಅವರನ್ನ ಕಾಂಗ್ರೆಸ್ ಪಕ್ಷ ಮುಂದುವರಿಸಿದೆ. ಅದೇ ರೀತಿ ಇವರಿಗೂ ಕೂಡ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಡುವ ಪ್ಲಾನ್ ಅನ್ನು ಕೂಡ ಬಿಜೆಪಿ ಸರ್ಕಾರ ಇಟ್ಟುಕೊಂಡಿದೆ, ಬಿಜೆಪಿ ಪಕ್ಷ ಇಟ್ಟುಕೊಂಡಿದೆ. ಮೂರನೇದು, ಹಿರಿತನವನ್ನ ಪರಿಗಣಿಸಿ ರಾಜ್ಯಪಾಲನಾಗಿ ಮಾಡುವ ಭರವಸೆ. ಎಸ್, ಬಿಜೆಪಿಯಲ್ಲಿ ಬಹುತೇಕ ನಾಯಕರಿಗೆ, ಈಗಾಗಲೇ ಬಹುತೇಕರಿಗೆ ಹಿರಿತನ ಉಳ್ಳವರಿಗೆ ಬಿಜೆಪಿ ಪಕ್ಷದಲ್ಲಿ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿದೆ. ಯಾಕಂದ್ರೆ ಕೇಂದ್ರದಲ್ಲಿ ಅವರ ಸರ್ಕಾರವಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯಪಾಲರ ಒಂದು ಸ್ಥಾನವನ್ನು ಸಿಗ್ಬೋದು. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಆಯಾ ಯಾವ ಪಕ್ಷ ಕೇಂದ್ರದಲ್ಲಿ ಆಡಳಿತದಲ್ಲಿರುತ್ತೋ ಅಂತಹ ಪಕ್ಷದ ಹಿರಿಯರೇ ಬಹುತೇಕ ಕಡೆಗಳಲ್ಲಿ ರಾಜ್ಯಪಾಲರಾಗಿ ಮುಂದುವರಿತಾರೆ. ಅದು ಯಾವುದೇ ಒಂದು ರಾಜಕೀಯ ಹುದ್ದೆವಲ್ಲ ರಾಜ್ಯಪಾಲ ಸ್ಥಾನ. ಆದ್ರೆ ಹದಗೆಟ್ಟಂತಹ ರಾಜಕೀಯ, ಹೊಲಸು ರಾಜಕೀಯ, ಹಿರಿಯರನ್ನ ಅಂದ್ರೆ ತಮ್ಮ ಪಕ್ಷದಲ್ಲಿ ಸ್ಥಾನಮಾನ ನೀಡದೆ ಹಿರಿಯರು ಉಳಿದಿರುವಂತವರಿಗೆ ತಂದು ಈ ರೀತಿಯ ಹುದ್ದೆಗಳನ್ನ ಕೊಡ್ತಿದ್ದಾರೆ. ಆಕ್ಚುಯಲ್ ಆಗಿ ಅದು ಶಿಕ್ಷಣವಂತರಿಗೆ, ಪ್ರಜ್ಞಾವಂತರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಆ ಒಂದು ಜವಾಬ್ದಾರಿ ವಹಿಸಬೇಕು. ಆದ್ರೆ ದುರಾದೃಷ್ಟ ಭಾರತದ್ದು, ರಾಜಕೀಯದಲ್ಲಿ ಯಾರಿಗೆ ಸ್ಥಾನಮಾನ ಸಿಗ್ಲಿಲ್ಲೋ ಅಂಥವರಿಗೆ ತಂದು ಇವಾಗ ರಾಜ್ಯಪಾಲ ಪಟ್ಟವನ್ನ ಕಟ್ತಾ ಇದ್ದಾರೆ. ಕೆಲವೊಂದು ನಿಗಮ ಸ್ಥಾನಗಳಲ್ಲಿಯೂ ಕೂಡ ಗಂಜಿ ಕೇಂದ್ರಗಳಾಗಿವೆ. ಯಾವ ರಾಜಕೀಯ ನಾಯಕನಿಗೆ ಸ್ಥಾನಮಾನ ಸಿಗ್ಲಿಲ್ವೋ ಅಂಥವರಿಗೆ ಗಂಜಿ ಕೇಂದ್ರಗಳಾಗಿ ನಿಗಮ ಸ್ಥಾನಗಳು ಕೂಡ ಕೆಲಸ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಅದು ರಾಜಕೀಯ ಏನೇ ಇರಲಿ, ಹಿರಿತನವನ್ನ ಪರಿಗಣಿಸಿ ಜಗದೀಶ್ ಶೆಟ್ಟರ್ ಅವರಿಗೆ ರಾಜ್ಯಪಾಲ ಸ್ಥಾನವನ್ನ ನೀಡಬಹುದು. ಎಸ್, ಮುಂದಿನ ಪೊಲಿಟಿಕಲ್ ನ್ಯೂಸ್ ನೋಡೋದಾದ್ರೆ ಶೆಟ್ಟರ್ ಆಯ್ತು, ಲಕ್ಷ್ಮಣ್ ಸವದಿ ಕೂಡ ಬಿಜೆಪಿ ಸೇರ್ತಾರ, ರಿವರ್ಸ್ ಆಪರೇಷನ್ಗೆ ಭರ್ಜರಿ ಪ್ಲಾನ್. ಈ ಒಂದು ಸುದ್ದಿ ಕೂಡ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರಿದ ನಂತರ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಮಾಧ್ಯಮದವರಿಗೆ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವು ಅವರು ಬಿಜೆಪಿಗೆ ಹೋಗಲ್ಲ ಅಂದ್ಕೊಂಡಿದ್ದೀವಿ, ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ 2023ರ ವಿಧಾನಸಭಾ ಚುನಾವಣೆ ವೇಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಜಗದೀಶ್ ಶೆಟ್ಟರ್ ಹಾಗೂ ಲಕ್ಷ್ಮಣ್ ಸವದಿಗೆ ಪಕ್ಷಕ್ಕೆ ಕರೆತಂದು ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಅವರಿಗೆ ಇವಾಗ ಮತ್ತೊಂದು ಕರೆ ತಂದವರಿಗೆ ಇವಾಗ ಶಾಕ್ ಆಗಿದೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿಗೆ ಹೋಗಿದ್ದಾರೆ. ಅವರ ಜೊತೆಯಲ್ಲಿ ಬಂದಂತಹ ಲಕ್ಷ್ಮಣ್ ಸವದಿ ಹೀಗೆ ಮುಂದುವರಿತಾರ ಅಥವಾ ಅವರು ಕೂಡ ಬಿಜೆಪಿ ಸೇರ್ತಾರ ಅನ್ನೋ ಒಂದು ಪ್ರಶ್ನೆ ಕಾಣಿಸ್ತಾ ಇದೆ. ಆದ್ರೆ ಲಕ್ಷ್ಮಣ್ ಸವದಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅವರು ಚುನಾವಣಾ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ನನ್ನ ಹೆಣವನ್ನು ಕೂಡ ಬಿಜೆಪಿಯ ಕಚೇರಿ ಮುಂದೆ ಇಂದ ಹೋಗಬಾರದು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇವಾಗ ಕೂಡ ಅವರು ತಮ್ಮ ಮಾತಿನ ಮೇಲೆ ನಿಂತುಕೊಂಡಿದ್ದಾರೆ. ಲಕ್ಷ್ಮಣ್ ಸವದಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಕಾಂಗ್ರೆಸ್ನ ಬಿಡುವುದಿಲ್ಲ ಅಂತ. ಹಾಗಾಗಿ ನೋಡ್ಬೇಕು ಲಕ್ಷ್ಮಣ್ ಸವದಿ ಬಿಡುವುದಿಲ್ಲ ಅಂತ ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಯಾಕಂದ್ರೆ ಇವಾಗ ಸದ್ಯ ಅವರು ಕೂಡ ಗೊಂದಲದಲ್ಲಿದ್ದಾರೆ, ಎಲ್ಲಿರಬೇಕು ಅಂತ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ಈ 4 ಜನ ಬೆಳಗಾವಿ ಕ್ಷೇತ್ರ ಅಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಧೀನದಲ್ಲಿ ಬರುವಂತಹ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವರು ತಮ್ಮ ಪ್ರಾಬಲ್ಯವನ್ನ ಬೆಳೆಸಿಕೊಳ್ತಾ ಇದ್ದಾರೆ. ಇಲ್ಲಿ ಅಥಣಿ ಕ್ಷೇತ್ರಕ್ಕೆ ಬರುವುದಾದ್ರೆ ಮಹೇಶ್ ಕುಮಟಳ್ಳಿ, ಯಾರು ರಮೇಶ್ ಜಾರಕಿಹೊಳಿ ಅವರ ಅತ್ಯಾಪ್ತ.
ಒಂದ್ ವೇಳೆ ಇವರು ಬಿಜೆಪಿ ಸೇರಿದ್ರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿಯೂ ಕೂಡ ರಮೇಶ್ ಜಾರಕಿಹೊಳಿ ತಮ್ಮ ಪ್ರಾಬಲ್ಯವನ್ನ ಬಳಸಿಕೊಂಡು ಲಕ್ಷ್ಮಣ ಸವದಿಗೆ ಟಿಕೆಟ್ ಕಟ್ ಮಾಡಿದ್ರೆ ಲಕ್ಷ್ಮಣ ಸವದಿಯ ಮುಂದಿನ ಭವಿಷ್ಯ ಏನಾಗುತ್ತೆ? ಹಾಗಾಗಿ ಲಕ್ಷ್ಮಣ ಸವದಿ ಕಾಂಗ್ರೆಸ್ ನಲ್ಲಿಯೇ ಮುಂದುವರೆದ್ರೆ ಬೆಟರ್. ಮುಂದಿನ ಸಲ ಆದ್ರೂ ಒಳ್ಳೆ ಅವಕಾಶಗಳು ಸಿಗ್ಬೋದು. ಬಿಜೆಪಿಯಲ್ಲಿ DCM ಆಗಿದ್ದೆ, ಇಲ್ಲೂ ಕೂಡ DCM ಆಗ್ತೇನೆ ಅನ್ನೋ ಒಂದು ಭರವಸೆಯಲ್ಲಿ ಅವರು ಇದ್ದಾರೆ. ಹಾಗಾಗಿ ಅವರು ಪಕ್ಷ ಬಿಡೋದು ಅಷ್ಟೊಂದು ಸುಲಭವಲ್ಲ. ಆದ್ರೆ ಜಗದೀಶ್ ಶೆಟ್ಟರ್ಗೆ ವಯಸ್ಸಾಗಿತ್ತು, ಮುಂದೆ ರಾಜ್ಯಪಾಲ ಆಗ್ಬಹುದು, ಇಲ್ಲ ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಆಗ್ಬಹುದು ಅನ್ನೋ ಒಂದು ಆಸೆಯನ್ನ ಇಟ್ಕೊಂಡು ಅವರು ಪಕ್ಷವನ್ನ ಬಿಟ್ಟಿದ್ದಾರೆ. ಆದ್ರೆ ಲಕ್ಷ್ಮಣ್ ಸವದಿಯ ವಿಚಾರ ಇನ್ನು ಗೊಂದಲದಲ್ಲಿದೆ. ಕೆಲವೇ ದಿನಗಳಲ್ಲಿ ಆ ಒಂದು ಗೊಂದಲಗಳಿಗೂ ಕೂಡ ನಿವಾರಣೆ ಸಿಗಲಿದೆ. ಪಕ್ಷವನ್ನ ಬಿಡ್ತಾರಾ ಅಥವಾ ಪಕ್ಷದಲ್ಲಿ ಮುಂದುವರಿತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಎಸ್, ಇನ್ನೊಂದು ಪೊಲಿಟಿಕಲ್ ನ್ಯೂಸ್ ಏನಪ್ಪಾ ಅಂದ್ರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿಯೇ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ್ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿ ಬಿಗ್ ಶಾಕ್ ಅನ್ನ ಕೊಟ್ಟಿವೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿಯೂ ಕೂಡ ಒಂದು ಬಿಗ್ ಶಾಕ್ ಎದುರಾಗಿದೆ. ಕೇವಲ ಒಂದೇ ಒಂದು ಸಂಸದ ಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಇತ್ತು, ಅದು DK ಸುರೇಶ್ ಅವರು. ಈ ಚುನಾವಣೆಯಲ್ಲಿ 20ಕ್ಕೆ ಸಂಖ್ಯೆ ಏರಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಭರವಸೆಯನ್ನ ವ್ಯಕ್ತಪಡಿಸಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲಿದ್ದಂತಹ ಪ್ರಮುಖ ಲಿಂಗಾಯತ ನಾಯಕ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿ ಸೇರಿದ್ದಾರೆ. ಈ ಬಾರಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿಯೂ ಕೂಡ ಸಂಕಷ್ಟ ಎದುರಾಗಿದೆ. ಅದೇ ರೀತಿ ದೇಶ ಮಟ್ಟದಲ್ಲಿಯೂ ಕೂಡ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಕೂಡ ಸರಿಸುಮಾರು 40ರ ಆಸುಪಾಸು ಲೋಕಸಭಾ ಕ್ಷೇತ್ರಗಳಿವೆ. ಆ ಒಂದು ರಾಜ್ಯದಲ್ಲಿಯೂ ಕೂಡ ಮಮತಾ ಬ್ಯಾನರ್ಜಿ ನಾವು ಏಕಾಂಗಿಯಾಗಿ ಹೋರಾಟ ಮಾಡ್ತೀವಿ ಅಂತ ಸ್ಪಷ್ಟವಾಗಿ ನಿನ್ನೆಷ್ಟೇ ಹೇಳಿದ್ದಾರೆ. ಇವಾಗ ಭಾರತ್ ಜೋಡೋ ನ್ಯಾಯ ಯಾತ್ರಾ ಪಶ್ಚಿಮ ಬಂಗಾಳಕ್ಕೆ ಕೂಡ ತಲುಪಿದೆ. ಆದ್ರೆ ಅದರಲ್ಲಿ ಯಾವುದೇ ತೃಣಮೂಲ್ ಕಾಂಗ್ರೆಸ್ನ ಸದಸ್ಯರು ಅದರಲ್ಲಿ ಭಾಗವಹಿಸ್ತಾರೆ. ಯಾಕಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ತೃಣಮೂಲ್ ಕಾಂಗ್ರೆಸ್ನವರು ಆ ಒಂದು ಯಾತ್ರೆಗೆ ಬಂದ್ರೆ ನಾವು ಬರಲ್ಲ. ತೃಣಮೂಲ್ ಕಾಂಗ್ರೆಸ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಮ್ಯುನಿಸ್ಟ್ ಪಾರ್ಟಿಯವರು ಬಂದ್ರೆ ನಾವು ಬರಲ್ಲ ಅಂತ. ಹಾಗಾಗಿ ಕಾಂಗ್ರೆಸ್ ಗೊಂದಲದಲ್ಲಿದೆ. ಮಮತಾ ಬ್ಯಾನರ್ಜಿ ಬೇಕೋ ಅಥವಾ ಕಮ್ಯುನಿಸ್ಟ್ ಬೇಕೋ? ಮಮತಾ ಬ್ಯಾನರ್ಜಿ ಬೇಕಾದ್ರೆ ಕಮ್ಯುನಿಸ್ಟ್ ಪಕ್ಷವನ್ನ ಬಿಟ್ಕೊಡ್ಬೇಕಾಗತ್ತೆ. ಇಲ್ಲ ಕಮ್ಯುನಿಸ್ಟ್ ಪಕ್ಷವನ್ನ ತನ್ನತ್ರ ಸೆಳೆದುಕೊಂಡ್ರೆ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ್ ಕಾಂಗ್ರೆಸ್ ಅನ್ನ ಬಿಟ್ಕೊಡ್ಬೇಕಾಗತ್ತೆ. ಹಾಗಾಗಿ ಬಹಳಷ್ಟು ಗೊಂದಲದಲ್ಲಿದೆ ಕಾಂಗ್ರೆಸ್ ಪಕ್ಷ. ಯಾಕಿಷ್ಟು ಗೊಂದಲ ಕಾಂಗ್ರೆಸ್ಗೆ? ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾದ್ರು, ಸಂಪೂರ್ಣವಾಗಿ ರಾಷ್ಟ್ರದ ಅಧ್ಯಕ್ಷರಾದರು, ಪಕ್ಷವನ್ನ ಸಂಘಟನೆ ಮಾಡಿದ್ದೇವೆ, ಎಲ್ಲರನ್ನ ಒಗ್ಗೂಡಿಸಿದ್ದೇವೆ, ಆಮ್ ಆದ್ಮಿ ಅವರನ್ನ ಸೇರಿಸಿದ್ದೇವೆ, ನಿತೀಶ್ ಕುಮಾರ್ ಅವರನ್ನ ತಮ್ಮ ಕಡೆ ಕರ್ಕೊಂಡು ಬಂದಿದ್ದೇವೆ, ಮುಲಾಯಂ ಸಿಂಗ್ ಯಾದವ್ ಅವರನ್ನ ತಂದಿದ್ದೇವೆ, ಅಖಿಲೇಶ್ ಯಾದವ್ ಅವರನ್ನ ತಂದಿದ್ದೇವೆ, ಹೀಗೆ ಎಲ್ಲರನ್ನ ತಂದಿದ್ದೇವೆ. CPM ನವರು ನಮ್ ಜೊತೆ ಇದ್ದಾರೆ, CPIM ನವರು ನಮ್ ಜೊತೆ ಇದ್ದಾರೆ, ಹೀಗೆಲ್ಲ ಹೇಳಿಕೆಗಳನ್ನ ಕಾಂಗ್ರೆಸ್ ಅವರು ನೀಡ್ತಿದ್ರು. ಆದ್ರೆ ಇವಾಗ ಒಬ್ರೊಬ್ರೆ ಆ ಒಂದು ಮೈತ್ರಿಕೂಟದಿಂದ ಹೊರ ನಡೀತಾ ಇದ್ದಾರೆ. INDIA ಈ ಮೈತ್ರಿಕೂಟ ಸ್ಪಷ್ಟತೆನೇ ಇಲ್ಲ ಈ ನಾಯಕರಿಗೆ. ಯಾರ ಪರವಾಗಿರ್ಬೇಕು, ಯಾರನ್ನ ತನ್ನ ಕಡೆ ಸೇರಿಸ್ಕೋಬೇಕು ಅನ್ನೋ ಸ್ಪಷ್ಟತೆ ಇಲ್ಲದೆ ಒಂದು ಮೈತ್ರಿಕೂಟವನ್ನ ಕಟ್ಟಿದ್ದಾರೆ. ಇವಾಗ ಅದರ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರೆ. ಆಮ್ ಆದ್ಮಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಭಗವಂತ ಮಾನ್ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಅರವಿಂದ್ ಕೇಜ್ರಿವಾಲ್ ನಮಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ನಾವು ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ. ಯಾಕೆಂದ್ರೆ ಈ ಕಾಂಗ್ರೆಸ್ ಪಕ್ಷ ಯಾವೆಲ್ಲ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಆ ಒಂದು ರಾಜ್ಯದಲ್ಲಿ ಸಂಸದ ಸ್ಥಾನಕ್ಕೆ ನಿಂತ್ರೆ ಓಕೆ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಸರ್ಕಾರ ಇದೆ. ಆಮ್ ಆದ್ಮಿ ಸರ್ಕಾರ ಇರೋದ್ರಿಂದ ಸರಿ ಸುಮಾರು 5ರಿಂದ 6 ಸಂಸದರು ಅವರ ಪಕ್ಷದವರೇ ಆರಿಸಿ ಬರ್ತಾರೆ. ಆದ್ರೆ ಅಲ್ಲಿ ಕಾಂಗ್ರೆಸ್ಗೆ ಸ್ಥಾನಗಳು ಕೊಡಬೇಕು. ಅವ್ರು ಯಾಕೆ ಸುಮ್ಮನೆ ಕಾಂಗ್ರೆಸ್ಗಳಿಗೆ ಸ್ಥಾನ ಕೊಡ್ತಾರೆ? ಆದ್ರೆ ಕಾಂಗ್ರೆಸ್ನವರ ಲೆಕ್ಕಾಚಾರ ಏನು? ನಮ್ಮದು ಹಳೆಯ ಪಕ್ಷ, ದೇಶದ ಇತಿಹಾಸವೇ ಕಾಂಗ್ರೆಸ್ ಇತಿಹಾಸ, ನಮಗೆ ನೀವೆಲ್ಲ ಟಿಕೆಟ್ ಕೊಡಬೇಕು, ನಮಗೆ ಸಹಕರಿಸಬೇಕು, ನಾವು ನಿಮಗೆ ಬಾಸ್ ಅನ್ನೋ ರೀತಿಯಲ್ಲಿ ನಡ್ಕೋತಾ ಇದೆ ಕಾಂಗ್ರೆಸ್ ಸರ್ಕಾರ. ಆದ್ರೆ ಯಾವ ಪ್ರಾದೇಶಿಕ ಪಕ್ಷವು ತನ್ನ ಅಸ್ತಿತ್ವವನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಈ ರಾಷ್ಟ್ರೀಯ ಪಕ್ಷಗಳನ್ನ ಬೇಸತ್ತು ಈ ಪಕ್ಷಗಳನ್ನ ಹುಟ್ಟು ಹಾಕಲಾಗಿದೆ. ಹಾಗಾಗಿ ಅವುಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡ್ರೆ ಈ ರಾಷ್ಟ್ರೀಯ ಪಕ್ಷಗಳು ನಾಳೆ ಸ್ಥಳೀಯ ಜನರಿಗೆ ಬೆಲೆ ಕೊಡುವುದಿಲ್ಲ. ಹಾಗಾಗಿ ಸ್ಥಳೀಯ ಜನರು ಕೂಡ ಪ್ರಾದೇಶಿಕ ಪಕ್ಷಗಳ ಜೊತೆ ಯಾಕಿರ್ತಾರೆ? ಹಾಗಾಗಿ ಈ ಪ್ರಾದೇಶಿಕ ಪಕ್ಷಗಳು ಏಕಾಂಗಿಯಾಗಿರುವುದೇ ಸೂಕ್ತ. ಹಾಗಾಗಿ ಕಾಂಗ್ರೆಸ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ, ಮೈತ್ರಿಕೂಟ ಹೇಗೆ ಕಾಪಾಡಿಕೊಳ್ಬೇಕು ಅಂತ. ಹಾಗಾಗಿ ಕಾಂಗ್ರೆಸ್ ಏನ್ ಮಾಡುತ್ತೆ ಮುಂದಿನ ಲೆಕ್ಕಾಚಾರಗಳನ್ನ ಕಾದು ನೋಡೋಣ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಪೊಲಿಟಿಕಲ್
ಪ್ರೈಮ್ ಟೈಮ್ ಮತ್ತೆ ನಾಳಿನ ಪೊಲಿಟಿಕಲ್ ಪ್ರೈಮ್ ಟೈಮ್ ನಲ್ಲಿ ನಿಮ್ಗೆ ಭೇಟಿ ಆಗ್ತೀನಿ. ಈ ರೀತಿಯ ನಿರಂತರ ಸುದ್ದಿಗಳಿಗಾಗಿ ಕದಂಬ ನ್ಯೂಸ್ 24x7 ಚಾನಲ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಫೇಸ್ಬುಕ್ ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ನಮಸ್ತೆ.